ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಜವಾಗ್ಲೂ ಎಂಥ ಅದ್ಭುತವಾದ ಸಾಲುಗಳಲ್ಲ ಶರಣ್ ಸರ್ ಇದು. ನಮ್ಮ ನಾದು ಬ್ರಹ್ಮ ಹಂಸಲೇಖ ಅವರ ವಿರಚಿತ ಇದು ಅದ್ಭುತವಾದ ಸಾಲುಗಳು. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಒಂದು ಸಾಲುಗಳ ಮೇಲೆ? ನಾನು ಥ್ಯಾಂಕ್ ಯು ಅಂತ 2 ಸಲ ಹೇಳಿದೆ. ಒಂದು ಥ್ಯಾಂಕ್ಸು ಇವರು ನನಗೆ ಚಪ್ಪಾಳೆ ಕೊಟ್ಟಿದ್ದಕ್ಕೆ ಒಂದು ಥ್ಯಾಂಕ್ಸು. 2ನೇ ಥ್ಯಾಂಕ್ಸು ಹಂಸಲೇಖ ಸರ್ ಅವರಿಗೆ ಈ ಸಾಂಗ್ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಆಕ್ಚುಲಿ ಇವತ್ತು ನಡೀತಾ ಇರುವಂತಹ ಒಂದು ಸಂಚಿಕೆ ಏನಿದೆ ಇದ್ರ ಮೇಲೆ ಬೇಸ್ಡ್ ಆಗಿದೆ ಸರ್. ಅಂದ್ರೆ ಆ ಹಾಡಲ್ಲಿತ್ತು, ನಿಂತಾಗ ಬುಗುರಿಯ ಆಟ, ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಹೌದು, ಹೀಗೆ ಮಿಂಚಿ ಹಾಗೆ ಮರೆ ಆಗುವಂತಹ ಈ ಕಾಲದ ಜೊತೆಗೆ ನಾವೆಲ್ಲ ಪ್ರಯಾಣ ಮಾಡ್ತಾ ನೆನಪಿನ ದೊಡ್ಡ ಬುತ್ತಿಯನ್ನೇ ನಮ್ಮ ಹೆಗಲ ಮೇಲೆ ಹೊತ್ತಿರ್ತೀವಿ. ಆದ್ರೆ ಓಡ್ತಾ ಇರುವಂತಹ ಜಂಜಾಟದ ಜೀವನದ ಮಧ್ಯ ನಮಗೆ ಯಾವತ್ತು ಆ ಬುತ್ತಿಯನ್ನ ತೆಗೆಯೋದಕ್ಕೆ ಟೈಮೇ ಸಿಕ್ಕಿರಲ್ಲ. ಆದ್ರೆ ಇವತ್ತು ನಮ್ಮವರೆಲ್ಲರ ನೆನಪಿನ ಬುತ್ತಿಯನ್ನ ಈ ಸಂಬಂಧಗಳ ವೇದಿಕೆಯಲ್ಲಿ ಒಂದೊಂದಾಗಿ ತೆಗೆಯುವಂತಹ ಸಮಯ. ಸಂಬಂಧಿಗಳಿಗೋಸ್ಕರ ಸರ್ಪ್ರೈಸ್ ಕೊಡೋದ್ರ ಮೂಲಕ ಅವರ ಸಂಬಂಧಗಳ ನೆನಪನ್ನ ಈ ವೇದಿಕೆ ಮೇಲೆ ಮರು ಸೃಷ್ಟಿ ಮಾಡಿ ಆ ಮೂಲಕ ನಮ್ಮೆಲ್ಲರ ಬದುಕನ್ನ ರಿವೈಂಡ್ ಮಾಡ್ತಾ ಇದ್ದೀವಿ. ಒಂದು ಸುಂದರವಾದ ಆಲ್ಬಮ್ ಸಾಂಗ್ ನ ಚಂದನ ಅವರು ರೆಡಿ ಮಾಡಿದ್ದಾರೆ. ಸೊ ಅದರ ಹೆಸರೇ ಇನ್ ಹಿಸ್ ನೇಮ್, ಅವನ ಹೆಸರಲ್ಲಿ ಅಂತ. ಏನಿದು ಇನ್ ಹಿಸ್ ನೇಮ್? ಅದ್ ಆಕ್ಚುಲಿ ವಿಡಿಯೋ ನೋಡಿದ್ಮೇಲೆ ಅದ್ ಯಾಕೆ ಆ ಹೆಸರಿಟ್ವಿ ಅಂತ ಗೊತ್ತಾಗುತ್ತೆ ಅನ್ಸುತ್ತೆ. ಅದು ಆಪ್ಟ್ ಆಗಿರೋಂತ ಒಂದು ಹೆಸರು. ಈ ವಿಡಿಯೋ ನೋಡದೆ ಮಾತಾಡಿದ್ರೆ ನಮ್ಗೆ ಏನು ಅರ್ಥ ಆಗಲ್ಲ. ಆಕ್ಚುಲಿ ಇದಕ್ಕೆ ಏನ್ ಹೇಳ್ಬೇಕು ಅಂದ್ರೆ ಸ್ಪೀಚ್ಲೆಸ್ ಅಂತ ಹೇಳ್ಬೋದು ಅಷ್ಟೇ. ಬೇಸ್ಡ್ ಆನ್ ಟ್ರೂ ಸ್ಟೋರಿ ಇಟ್ಕೊಂಡು ಸಿನಿಮಾ ಮಾಡೋದು ನೋಡಿದೀವಿ, ಆದ್ರೆ ಒಂದು ಆಲ್ಬಮ್ ಮಾಡಿ ಅದನ್ನು ಕನ್ನಡದಲ್ಲಿ ಮಾಡಿ ಇಷ್ಟು ಅದ್ಭುತವಾದ ಪಿಕ್ಚರೈಸೇಷನ್ ಇಟ್ಕೊಂಡು ಬಂದಿರೋಂತ ಈ ಒಂದು ಇಡೀ ತಂಡಕ್ಕೆ ಜೋರಾದ ಚಪ್ಪಾಳೆ ಬರಲಿ ಮೊದಲನೇದಾಗಿ. ಬಟ್ ಚಂದನ ಯಾಕೆ ಇತ್ತು, ಬಟ್ ಯಾಕೆ ಇದೇ ಕಾನ್ಸೆಪ್ಟು, ಇದೇ ಥೀಮು ಯಾಕೆ? ಒಂದೇನಂದ್ರೆ ಆ ಘಟನೆ ನಡೆದಾಗ ಅದು ತುಂಬಾ ಪ್ರಿಕ್ ಆಗಿತ್ತು. ಐ ಥಿಂಕ್ ಎಲ್ಲ ಇಂಡಿಯನ್ಸ್ಗೂ ಆಗಿತ್ತು ಅನ್ಸುತ್ತೆ. ಅಂಡ್ ನನ್ಗೂ ಆ ಟೈಮಲ್ಲಿ ಮದ್ವೆ ಫಿಕ್ಸ್ ಆಗಿತ್ತು, ಮಾತುಕತೆ ಆಗಿತ್ತು. ಅದು ತುಂಬಾನೇ ನನ್ಗೆ ಪರ್ಸನಲಿ ತುಂಬಾ ಅಫೆಕ್ಟ್ ಆಗಿದ್ ಒಂದು ಇನ್ಸಿಡೆಂಟ್. ಸೊ ಸಿನ್ಸ್ ನಾನ್ ಡಾನ್ಸರ್ ಆಗಿರೋದ್ರಿಂದ, ಆಕ್ಟರ್ ಆಗಿರೋದ್ರಿಂದ, ಹಾಡೋಳ್ ಆಗಿರೋದ್ರಿಂದ ನಂಗೆ ಯಾವಾಗ್ಲೂ ಈ ತರ ಏನ್ ಮನ್ಸಿಗೆ ಇಂಪ್ಯಾಕ್ಟ್ ಆಗುತ್ತೆ ಅದನ್ನ ಕತೆ ಮೂಲಕ ಅಥವಾ ಎನಿ ಡಾನ್ಸ್ ಪರ್ಫಾರ್ಮೆನ್ಸ್ ಅಥವಾ ಹಾಡಿನ ಮೂಲಕನೋ ಏನಾದ್ರೂ ಅದನ್ನ ಆಚೆ ತರಬೇಕು ಅಂತ ಒಂದು ಆಸೆ. ಅಂಡ್ ಅದಕ್ಕೆ ಸರಿಯಾಗಿ ನಂಗೆ ಜೊತೆಯಾಗಿ ಸಿಕ್ಕಿದ್ದು ಆರೋಹ ಫಿಲ್ಮ್ಸ್ ಟೀಮ್. ಸೊ ಈ ಡೈರೆಕ್ಟರ್ಸ್ ಅದಕ್ಕೆ ಕರೆಕ್ಟ್ ಆಗಿ ಇದೇ ಕಾನ್ಸೆಪ್ಟ್ ನ ಈ ಸಾಂಗ್ ತಂದ್ರು. ಸೊ ಹಾಗಾಗಿ ಇದು ಮಾಡ್ಲೇಬೇಕು ಅಂತ ಡಿಸೈಡ್ ಆಯ್ತು. ಏನ್ ಹೇಳಕ್ ಇಷ್ಟಪಡ್ತೀರಾ ತರಮ್ಮ? ನಮಸ್ತೆ ಚಂದನ. ಹಲೋ ಮಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಪ್ಪ. ಅಫ್ಕೋರ್ಸ್ ನೀನ್ ಹೇಳಿದೆಯಲ್ಲ, ಎಲ್ರಿಗೂ ನೋವು ಕೊಟ್ಟಂತ ಘಟನೆ ಅದು, ನಮ್ಮನ್ನು ಕೆರಳಿಸಿದ ಘಟನೆ ಕೂಡ ಹೌದು. ನಮ್ಮ ಭಾರತ ಸರ್ಕಾರ ತಕ್ಷಣನೇ ಉತ್ತರ ಕೊಡ್ತು ಅದಕ್ಕೆ. ಅದ್ರ ಬಗ್ಗೆ ಹೆಮ್ಮೆ ಇದೆ. ಆದ್ರೆ ಅದ್ರ ಬಗ್ಗೆ ಒಂದು ಕಥೆಯ ರೂಪದಲ್ಲಿ ಹೇಳಬಹುದಾದಂತ ಒಂದು ಕಥೆಯನ್ನ ಹಾಡಿನ ರೂಪದಲ್ಲಿ ತಂದು ಒಂದು ರೂಪಕವಾಗಿ ಅದನ್ನ ಪ್ರೆಸೆಂಟ್ ಮಾಡಿರೋದಿದೆಯಲ್ಲ, ಇಟ್ಸ್ ಮಾರ್ವಲಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಎಂಟೈರ್ ಟೀಮ್ ಗೆ ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಅಂಡ್ ಕಂಗ್ರಾಚುಲೇಷನ್ಸ್ ಫಾರ್ ದ ಲವ್ಲಿ ಸಕ್ಸಸ್ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು.